ಆತ್ಮೀಯರೇ ನಮಸ್ತೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದ ಸ್ಕೂಲ್ ಆಫ್ ಏಷಿಯಂಟ್ ವಿಸ್ಡಮ್ಸಲ್ಲಿ 3 ದಿನದ ಈ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಇವತ್ತು ಒಂದು 3ನೇ ದಿನ. ವ್ಯಕ್ತಿತ್ವ ವಿಕಸನದ 35 ಪಾಯಿಂಟ್ಗಳಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪಾಯಿಂಟು ಸಮಸ್ಯೆಗಳಿಂದ ಪರಿಹಾರಗಳೆಡೆಗೆ. ಸಮಸ್ಯೆ ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಅಂತ ನಾವು ಯಾರ ಹತ್ರ ಹೋಗ್ತೀವಿ? ಮೊದಲು ದೇವ್ರ ಹತ್ರ ಹೋಗ್ತೀವಿ. ದೇವ್ರ ಹತ್ರ ಹೋಗಿ ಕೈ ಮುಗಿದು ಕೇಳ್ತೀವಿ, ಭಗವಂತ ನನಗೆ ಸಮಸ್ಯೆ ಇದೆ ಪರಿಹರಿಸು ಅಂತ. ಆಗ ಆ ಗುಡಿಲಿರೋ ಭಗವಂತ ಹೇಳ್ತಾನಂತೆ, ಅಲ್ಲಪ್ಪ ನಾನೊಂದು 1000 ಹುಳಿಪೆಟ್ಟು ತಿನ್ನಲಿಲ್ಲ ಅಂತ ಅಂದರೆ ನಾನೆಲ್ಲಿ ಗರ್ಭಗುಡಿಲಿ ಕೂತ್ಕೊತಾ ಇದ್ದೆ, ನೀನು ನನ್ನ ಮುಂದೆ ಎಲ್ಲಿ ಬಂದು ಕೈ ಮುಗಿತಿದ್ದೆ ಅಂತ. ಅಂದರೆ ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಅಂಥ ಭಗವಂತನಿಗೂ ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾಗಿ ಯಾವುದೇ ಒಂದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನಾವೊಂದು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ನಾವಿವಾಗ ಒಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಮನೆ ಕಟ್ಟಿರ್ತೀವಿ. ಆ ಮನೆ ಕಟ್ಟಿದ್ದೀವಿ ಅಂತ ಬಾಗಿಲು ಅಷ್ಟೇ ಆಗಲ್ಲ ಇಟ್ಟಿರ್ತೀವ? ಇಲ್ಲ ಅಲ್ವಾ? ಬಾಗಿಲು ಎಷ್ಟಿರಬೇಕೋ ಅಷ್ಟಿರುತ್ತೆ. ಆ ಬಾಗಿಲು ಚಿಲ್ಕ ಹಾಕೋದಕ್ಕೆ ಒಂದು ಬೀಗ ಇರುತ್ತೆ, ಆ ಬೀಗಕ್ಕೆ ಒಂದು ಕೀ ಇರುತ್ತೆ. ಅಂದರೆ ಆ ಒಂದು ಸಣ್ಣ ಕೀ ಹೆಂಗೆ ಒಂದು ಓಪನ್ ಮಾಡಿ ನಾವು ಮನೆ ಒಳಗಡೆ ಪ್ರವೇಶ ಮಾಡ್ತೀವೋ, ಸಮಸ್ಯೆನೂ ಹಾಗೆ ಒಂದು ಸಣ್ಣ ಸಮಸ್ಯೆ ಇರುತ್ತೆ. ಅದನ್ನು ನಾವು ಒಂದು ಬಗೆಹರಿಸ್ಕೊಂಡಾಗ ಅದು ನಮಗೆ ಒಂದು ಉತ್ತಮವಾದ ಜೀವನ ನಾವು ನೋಡ್ಬೋದು. ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಂತೆ, ಯಾರು ಸಮಸ್ಯೆ ಅಂತ ಚಿಂತೆ ಮಾಡಿಕೊಂಡು ಕೂತಿರ್ತಾರೋ ಅವ್ರಿಗೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ಅಂದರೆ ಎದ್ದೇಳು, ಏನಾಗಲ್ಲ ನಿನ್ನ ಕೈಲಿ, ನೀನು ಮನಸ್ಸು ಮಾಡಿದರೆ ಈ ಬೆಟ್ಟವನ್ನೇ ಕುಟ್ಟಿ ಪುಡಿ ಮಾಡಬಲ್ಲೆ, ಈ ಸಮುದ್ರದ ನೀರೆಲ್ಲ ನೀನು ಕುಡಿಯಬಲ್ಲೆ, ಆ ಶಕ್ತಿ ನಿನ್ನಲ್ಲಿದೆ ನೋಡಿಕೋ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ. ಈ ಒಂದು ಮಾತು ಸಾಕಲ್ವೇನ್ರಿ ಸಮಸ್ಯೆ ಅಂತ ಕುತ್ಕೊಂಡವ್ರಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಖಂಡಿತ. ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಜೀವನ ಅನ್ನೋದು ಒಂದು ಸಂತೆ ರೀ, ಅದರಲ್ಲಿ ಒಂದು 108 ಚಿಂತೆ, ಆದರೂ ಬಾಳಲೇಬೇಕು ಎಲ್ಲರಂತೆ. 108 ಚಿಂತೆ ಅಂದರೆ ಗೊತ್ತಲ್ಲ? 108 ಅಂದರೆ ಏನು? ಆಂಬುಲೆನ್ಸ್ ನಂಬರು. ಅದೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ, ಸಮಸ್ಯೆ ಅಂತ ಕೂತ್ಕೊಂಡ್ರೆ 108 ಫೋನ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆನ ನಮ್ದಲ್ಲ ಅಂತ ಪಕ್ಕಕ್ಕಿಟ್ಟು ಆ ಸಮಸ್ಯೆಗೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಒಂದೇ ಒಂದು ಯೋಚನೆ ಮಾಡಿದ್ರೆ ಆ ಸಮಸ್ಯೆನ ಖಂಡಿತ ಬಗೆಹರಿಸ್ಕೋಬೋದು. ಹಾಗೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಹೇಗೆ ಬರ್ತಾ ಇದೆ, ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.